ಆಕಾಶವಾಣಿ ಕೇಳಿ ಆರೋಗ್ಯ ಸಂಚಿಕೆ. ಇಂದಿನ ಕಾರ್ಯಕ್ರಮದಲ್ಲಿ ಹೋಮಿಯೋಪತಿ ಚಿಕಿತ್ಸಾ ವಿಧಾನದಲ್ಲಿ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರಗಳು ಈ ವಿಷಯವಾಗಿ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಹೋಮಿಯೋಪತಿ ತಜ್ಞೆ ಡಾಕ್ಟರ್ ಅಪರ್ಣಾ ಕಿಂದಲ್ಕರ್ ಅವರೊಡನೆ ಸಂದರ್ಶನ. ಡಾಕ್ಟರ್ ಅಪರ್ಣಾ ಕಿಂಡಾಲ್ಕರ್ ಅವರೇ, ನಮಸ್ಕಾರ. ನಮಸ್ಕಾರ. ಆರೋಗ್ಯವೇ ಭಾಗ್ಯ ಅನ್ನುವಂಥ ಒಂದು ಮಾತಿದೆ. ಹೌದು. ನಾವು ಯಾವಾಗಲೂ ಕೂಡ ದೈಹಿಕವಾಗಿ ಮಾನಸಿಕವಾಗಿಯೂ ಕೂಡ ನಾವು ಆರೋಗ್ಯವಂತವಾಗಿರಬೇಕು ಅಂತ ಆಶಿಸ್ತೇವೆ. ಆದರೆ ಎಷ್ಟೋ ಬಾರಿ ನಮ್ಮ ಕೈಯಲ್ಲಿ ಇರುವುದಿಲ್ಲ ಆರೋಗ್ಯ ಅನ್ನುವಂತಹದ್ದು. ಅದಕ್ಕೆ ಬೇರೆ ಬೇರೆ ಕಾರಣಗಳು ಕೂಡ ಇವೆ. ಆರೋಗ್ಯದಲ್ಲಿ ಏನೇ ಏರುಪೇರಾದರೂ ಕೂಡ ವೈದ್ಯರನ್ನ ಭೇಟಿಯಾಗ್ತೀವಿ. ಸಾಮಾನ್ಯವಾಗಿ ಬೇರೆ ಬೇರೆ ಚಿಕಿತ್ಸಾ ವಿಧಾನಗಳು ಕೂಡ ಲಭ್ಯ ಇದೆ. ಕೆಲವರಿಗೆ ಆಯುರ್ವೇದ ಆಗಬಹುದು, ಕೆಲವರಿಗೆ ಇಂಗ್ಲಿಷ್ ಮೆಡಿಸಿನ್ ಅಥವಾ ಇಂಜೆಕ್ಷನ್ ತಗೊಂಡ್ರೆ ಮಾತ್ರ ವಾಸಿಯಾಗುವಂತಹ ಒಂದು ಸಮಸ್ಯೆ ಇರಬಹುದು, ಅಥವಾ ಹೋಮಿಯೋಪತಿ ಆಗಬಹುದು. ಬೇರೆ ಬೇರೆ ಚಿಕಿತ್ಸಾ ವಿಧಾನಗಳಿವೆ. ಇವೆಲ್ಲವುಗಳಿಗೆ ನಾವು ಹೋಲಿಸಿ ನೋಡಿದಾಗ ಈ ಹೋಮಿಯೋಪತಿ ವಿಧಾನದ ಒಂದು ವಿಶೇಷತೆ ಏನು, ಅದರ ಒಂದು ಪ್ರಾಮುಖ್ಯತೆ ಏನು? ಇದರ ವಿಶೇಷತೆ ಏನಂದ್ರೆ ಇದರಲ್ಲಿ ಸೈಡ್ ಎಫೆಕ್ಟ್ಸ್ ಇರೋದು ತುಂಬಾ ಕಡಿಮೆ. ಇವಾಗ ಹೇಗಾಗಿದೆ ಅಂದ್ರೆ ಬಹಳಷ್ಟು 180% ಜನ ಹೋಗೋದು ಅಲೋಪತಿಕ್ ಮೆಡಿಸಿನ್ಸ್ಗೆನೆ. ಕೆಲವೊಂದು ಸೈಡ್ ಎಫೆಕ್ಟ್ಸ್ ಇರುತ್ತೆ ಔಷಧಿಗಳಿಂದ. ಸೊ ನಮ್ಮ ಹೋಮಿಯೋಪತಿ ಮೆಡಿಸಿನ್ಸ್ಗೆ ಏನಾಗುತ್ತೆ, ನಿಮ್ಗೆ ಸೈಡ್ ಎಫೆಕ್ಟ್ಸ್ ಇರುವುದಿಲ್ಲ. ಸೊ ಇದರಲ್ಲಿ ಒಂದು ವಿಷಯ ಹೇಳಿಕ್ ಬಯಸ್ತೇನೆ, ಸೈಡ್ ಎಫೆಕ್ಟ್ಸ್ ಇರುವುದಿಲ್ಲ ಅಂತ ಎಲ್ಲ ಜನರಿಗೆ ಗೊತ್ತಿದೆ. ಆದ್ರೂ ಬಂದು ಅವ್ರು ಕೇಳ್ತಾರೆ ಸೈಡ್ ಎಫೆಕ್ಟ್ಸ್ ಇದೆಯಾ ಇಲ್ಲ ಅಂತ. ಒಂದು ಸೈಡ್ ಎಫೆಕ್ಟ್ ಇರತ್ತೆ. ಯಾವಾಗಂದ್ರೆ ಬಹಳಷ್ಟು ಜನ ಇವಾಗ ಏನ್ ಮಾಡ್ತಾ ಇದಾರೆ, ಎಲ್ಲ ಆನ್ಲೈನ್ ಸಿಗ್ಬಿಡತ್ತೆ, ಮೊಬೈಲ್ ಅಲ್ಲಿ ನೋಡ್ಬಿಡ್ತಾರೆ, ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಬಂದ್ಬಿಡತ್ತೆ. ಅದನ್ನ ನೋಡಿ ಸ್ವ ಇಚ್ಛೆಯಿಂದ ಅವರೇ ಮೆಡಿಕೇಶನ್ಸ್ ತಗೊಳ್ಳಿಕ್ ಸ್ಟಾರ್ಟ್ ಮಾಡ್ತಾರೆ. ಬಿಕಾಸ್ ಅವರಿಗೆ ಆನ್ಲೈನ್ ಅಲ್ಲಿ ಮೆಡಿಸಿನ್ಸ್ ಅವೈಲೇಬಲ್ ಆಗ್ಬಿಡತ್ತೆ. ಸೊ ಆ ರೀತಿಯಲ್ಲಿ ಯಾವಾಗ ಮೆಡಿಸಿನ್ಸ್ ತಗೋತಾರೋ ಆವಾಗ ಖಂಡಿತ ಸೈಡ್ ಎಫೆಕ್ಟ್ ಆಗೇ ಆಗತ್ತೆ. ಸೊ ವಿದೌಟ್ ದಟ್ ನೀವು ಡೈರೆಕ್ಟ್ಲಿ ಡಾಕ್ಟರ್ ಕಡೆ ಹೋಗಿ ಕರೆಕ್ಟ್ಲಿ ನಿಮ್ಮ ಏನ್ ಸಮಸ್ಯೆ ಇದೆಯೋ ಅದನ್ನ ತೋರಿಸ್ಬಿಟ್ಟು ಔಷಧಿಯನ್ನ ತಗೊಂಡಾಗ ನಿಮ್ಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ನಿಮ್ಗೆ ಏನ್ ಸಮಸ್ಯೆ ಇದೆಯೋ ಆ ಸಮಸ್ಯೆ ಗುಣವಾಗತ್ತೆ. ಈಗ ಎಷ್ಟು ಸರಿ ಹೇಳುವಂತಹದ್ದು ನಮಗೆ ತಕ್ಷಣಕ್ಕೆ ಗುಣ ಆಗಬೇಕು ಅಂತ ಹೇಳುವಂತಹದ್ದು. ಆದರೆ ಈ ಹೋಮಿಯೋಪತಿ ಔಷಧಿ ಚಿಕಿತ್ಸೆಯನ್ನ ಮಾಡಿಸಿದಂತ ಒಂದು ಸಂದರ್ಭದಲ್ಲಿ ದೀರ್ಘಕಾಲಿಕವಾಗಿ ಕಾಯಬೇಕಾಗ್ತದೆ. ಇದು ನಿಜವಾಗ? ಹೌದು, ನಿಜ ಆಗತ್ತೆ. ಇವಾಗ ಹೋಮಿಯೋಪತಿ ಆಪ್ಷನ್ ಅನ್ನ ಜನ ತಗೊಳ್ಳೋದು ಲಾಸ್ಟ್ ಆಪ್ಷನ್. ಬೇರೆಲ್ಲ ಪದ್ಧತಿಗಳು ಹೌದು, ಅವರು ಫಸ್ಟ್ ಬೇರೆ ಬೇರೆ ಕಡೆ ಹೋಗಿರ್ತಾರೆ, ಬಹಳಷ್ಟು ವರ್ಷ ಕಳೆದಿರ್ತಾರೆ, ಸಾಕಷ್ಟು ಹಾಸ್ಪಿಟಲ್ ಅಲ್ಲಿ ತಿರ್ಗಾಡಿರ್ತಾರೆ, ಸಾಕಷ್ಟು ಔಷಧಿಗಳನ್ನ ತಗೊಂಡಿರ್ತಾರೆ. 1 ವರ್ಷದಿಂದ 10 ವರ್ಷನೂ ಕಳೆದಿರ್ತಾರೆ ಒಬ್ಬೊಬ್ರು. ಇದೆಲ್ಲ ಮುಗಿದ ನಂತರ ಅವ್ರಿಗೆ ಅನ್ಸುತ್ತೆ ಇವಾಗ ಒಂದ್ ಲಾಸ್ಟ್ ಆಪ್ಷನ್ ಹೋಮಿಯೋಪತಿನೂ ಇದೆ, ಇದನ್ನು ಟ್ರೈ ಮಾಡಿ ನೋಡೋಣ ಅಂತ. ಆದ್ರೆ ನಮ್ ಕಡೆ ಬರೋ ತನಕ ಏನಾಗಿರುತ್ತೆ, ಅವರಿಗೆ 10 ವರ್ಷದ ಹಿಂದೆ ಏನ್ ಸಮಸ್ಯೆ ಆಗಿತ್ತೋ ಈ 10 ವರ್ಷದಲ್ಲಿ 10 ಪಟ್ಟು ಜಾಸ್ತಿ ಆಗಿರತ್ತೆ. ಇವಾಗ ನಾವು ಅದನ್ನ ಪರಿಹಾರ ಮಾಡ್ಬೇಕಂದ್ರೂ ಸಹ ಸಿವಿಯಾರಿಟಿ ಆಫ್ ದ ಡಿಸೀಸ್ ಕೂಡ ಹೆಚ್ಚಿಗಾಗಿರತ್ತೆ. ಅವ್ರ ಔಷಧಿಗಳನ್ನು ಅಷ್ಟು ತಗೊಂಡಿರ್ತಾರೆ, ಅದರದ್ದು ಪರಿಣಾಮ ಸಹ ಅವ್ರ ದೇಹದ ಮೇಲೆ ಇರತ್ತೆ. ಇವಾಗ ಅವ್ರು ಸಾಕಷ್ಟು ಮೆಡಿಸಿನ್ ತಗೊಂಡಿರ್ತಾರೆ, ಎಷ್ಟೋ ನಮ್ಗೆ ಗೊತ್ತಿರಲ್ಲ ಯಾವ ಮೆಡಿಸಿನ್ಸ್ ಅವ್ರು ತಗೊಂಡಿದ್ದಾರೆ ಇನ್ನೂವರೆಗೆ ಅಂತ. ಆ ಮೆಡಿಸಿನ್ಸ್ ಅನ್ನ ನಾವು ಅವ್ರ ದೇಹದಿಂದ ತೆಗಿಬೇಕು. ಅದ್ರ ಅಡ್ಡ ಪರಿಣಾಮ ಏನಾಗಿದೆಯೋ ಅವ್ರ ದೇಹದ ಮೇಲೆ ಅದನ್ನ ನಾವು ಫಸ್ಟ್ ನಿವಾರಿಸಿ ನಂತರ ಅವ್ರಿಗೆ ಏನ್ ಸಮಸ್ಯೆ ಇದೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ನೀವು ಹೋಮಿಯೋಪತಿಯನ್ನ ಫಸ್ಟ್ ಆಪ್ಷನ್ ಆಗಿ ಬಂದ್ರೆ ನಿಮ್ ಸಮಸ್ಯೆಗೆ ನಿವಾರಣೆನೂ ಬೇಗನೆ ಸಿಗುತ್ತೆ. ಫಾರ್ ದಿಸ್ ರೀಸನ್ ಏನಾಗುತ್ತೆ, ನಮ್ಗೆ ಟೈಮು ಬಹಳ ಬೇಕಾಗ್ಬಿಡತ್ತೆ. ಈಗ ಬೇರೆ ಬೇರೆ ಚಿಕಿತ್ಸಾ ಪದ್ಧತಿಗಳಲ್ಲಿ ಸಾಕಷ್ಟು ಅಡ್ಡ ಪರಿಣಾಮಗಳು ಕೂಡ ಇವೆ ಅಂತ ಹೇಳಿದ್ರಿ. ಹೋಮಿಯೋಪತಿ ಕತೆ ಹೇಗೆ? ಇದರಲ್ಲಿ ಸೈಡ್ ಎಫೆಕ್ಟ್ಸ್ ಅಂತೂ ಇರುವುದಿಲ್ಲ. ಒಂದೇ ಒಂದು ಯಾವಾಗ ನೀವಾಗಿ ವೈದ್ಯ ಪದ್ಧತಿಯನ್ನು ಮಾಡಬಾರದು. ಆ ರೀತಿಯಲ್ಲಿ ಮಾಡಿದಾಗ ಸೈಡ್ ಎಫೆಕ್ಟ್ ಆಗತ್ತೆ. ಯಾಕಾಗತ್ತೆ ಸೈಡ್ ಎಫೆಕ್ಟ್? ಒಂದು ಉದಾಹರಣೆ ಕೊಡ್ತೇನೆ. 2 ಪೇಷಂಟ್ ಬಂದ್ರೆ ಅನ್ಕೊಳ್ಳಿ, ಇಬ್ರಿಗೂ ನೆಗಡಿ ಶೀತ ಆಗಿರೋದಿದೆ. ನಾವು ಇಬ್ರಿಗೂ ಒಂದೇ ಟ್ಯಾಬ್ಲೆಟ್ ಕೊಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಅವರ ದೇಹದ ಪ್ರಕೃತಿ ಮೇಲೆ ಔಷಧಿಗಳು ಚೇಂಜ್ ಆಗತ್ತೆ. ಒಬ್ಬೊಬ್ರಿಗೆ ಒಂದೊಂದ್ ತರದ ಔಷಧಿ ಬರುತ್ತೆ. ಇವಾಗ ಇವ್ರೇನು ಯೂಟ್ಯೂಬ್ ಅಲ್ಲೆಲ್ಲ ನೋಡಿರ್ತಾರೋ ಅಲ್ಲಿ ಇನ್ ಜನರಲ್ ಅವರಿಗೂ ಅಷ್ಟೊಂದು ಟೈಮ್ ಇರುವುದಿಲ್ಲ, ಎಲ್ಲ ಎಕ್ಸ್ಪ್ಲೇನ್ ಮಾಡುವಷ್ಟು ಅವ್ರಿಗೆ ಟೈಮ್ ಇರಲ್ಲ. ಇನ್ ಶಾರ್ಟ್ ಬರೀ ಒಂದ್ ನಾಲೆಜ್ ಪರ್ಪಸ್ ಅವರು ಹೇಳಿರ್ತಾರೆ, ಈ ಕೆಲವೊಂದು ಮೆಡಿಸಿನ್ಸ್ ನಿಮ್ಗೆ ಶೀತ ಜ್ವರ ಬಂದ್ರೆ ನೀವು ತಗೊಳ್ಬಹುದು ಅಂತ. ಅವರ ಎಲ್ಲಾ ದೇಹದ ಪ್ರಕೃತಿಗಳನ್ನ ಅವ್ರು ಎಕ್ಸ್ಪ್ಲೇನ್ ಮಾಡಿರೋದು ಇರುವುದಿಲ್ಲ. ಆದ್ರೆ ಜನರಿಗೆ ಅದ್ರ ಅರಿವು ಇರುವುದಿಲ್ಲ. 4-5 ಔಷಧಿ ಇದೆ, ಇದ್ರಲ್ಲಿ ಒಂದ್ ತಗೊಂಡ್ ನೋಡುವ ಅಂತ ತಗೊಂಡ್ ಬಿಡ್ತಾರೆ. ಸೊ ಏನಾಗತ್ತೆ, ಎಲ್ಲಾ ಮನುಷ್ಯನ ದೇಹದ ಪ್ರಕೃತಿ ಬೇರೆ ಬೇರೆ ಇರತ್ತೆ. ಇವಾಗ ವಾತ ಶೀತ ಅಂತ ಉಷ್ಣ ಪ್ರಕೃತಿ ಅಂತ ಕೇಳಿರ್ತೇವೆ. ಸೊ ನಮ್ ಹೋಮಿಯೋಪತಿಯಲ್ಲೂ ಸಹ ನಾವು ಔಷಧಿ ಕೊಡ್ಬೇಕಂದ್ರೆ ಇವಾಗ ಒಬ್ಬ ಪೇಷಂಟ್ ಬಂದ, ಅವನ ದೈಹಿಕ ಮಾನಸಿಕ ಕಂಡೀಷನ್ ಹೇಗಿದೆ, ಅವ್ನ ವಿಚಾರ ಮಾಡೋ ರೀತಿ ಹೇಗೆ, ನೋಡ್ಲಿಕ್ಕೆ ಅವರು ಹೇಗಿದ್ದಾರೆ, ದಪ್ಪಗಿದ್ದಾರಾ ಸಣ್ಣಗಿದ್ದಾರಾ,
ಒಟ್ಟು ಅವನ ಬಾಡಿಯನ್ನ ನಾವು ಸ್ಟಡಿ ಮಾಡ್ತೇವೆ. ಸ್ಟಡಿ ಮಾಡಿಬಿಟ್ಟು ನಂತರ ಮೆಡಿಸಿನ್ ಕೊಟ್ಟಾಗ ಅವಾಗ ಅದರಿಂದ ಏನು ಸೈಡ್ ಎಫೆಕ್ಟ್ಸ್ ಆಗುದಿಲ್ಲ. ಮತ್ತೆ ಇನ್ನೊಂದೇನಿರುತ್ತೆ, ಇವಾಗ ತಗೊಳ್ಳೋ ವಿಧಾನವನ್ನ ಹೇಳ್ತೇನೆ. ಇದರಲ್ಲಿ ಬೇರೆ ಮೆಡಿಸಿನ್ಸ್ ತರ ಡೈರೆಕ್ಟ್ ಮೆಡಿಸಿನ್ಸ್ ತಗೊಳ್ಳೋದು ಇರುವುದಿಲ್ಲ. ಯಾವಾಗೂ ಸಹ ಟ್ಯಾಬ್ಲೆಟ್ಸ್ ಅನ್ನ ಸೀಪ್ಕೊಂಡು ತಗೊಳ್ಳಿ ಅಂತ ಹೇಳ್ತೇವೆ. ಅದು ಯಾಕೆ ನಾವು ಹಾಗೆ ಹೇಳೋದು, ನಮ್ ನಾಲಿಗೆ ಹಾಗೂ ಬಾಯಿ ಒಳಗಡೆ ಬಹಳಷ್ಟು ನರಗಳಿರುತ್ತೆ. ಆ ನರಗಳು ನಮ್ಮ ದೇಹ ಹಾಗೂ ಮೈಂಡಿಗೆ ಕನೆಕ್ಟೆಡ್ ಇರುತ್ತೆ. ಅದರಿಂದ ಯಾವಾಗ ನೀವು ಸಿಗ್ತಿರೋ ಆ ಮೆಡಿಸಿನ್ಸ್ ಆ ನರಗಳಿಂದ ಅಬ್ಸಾರ್ಪ್ಷನ್ ಆಗತ್ತೆ ಮತ್ತೆ ಪೂರ್ತಿ ದೇಹದ ಮೇಲೆ ಪರಿಣಾಮ ಮಾಡತ್ತೆ. ಸೊ ಅದರಿಂದ ನಿಮಗೆ ಕೆಲವೊಂದು ಮೆಡಿಸಿನ್ಸ್ ಇರುತ್ತೆ, ತಗೊಂಡ್ರೆ ಅಸಿಡಿಟಿ ಆಗತ್ತೆ, ಲೂಸ್ ಮೋಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಅವು ಕೆಲವೊಂದು ಸೈಡ್ ಎಫೆಕ್ಟ್ಸ್ ಇರುತ್ತೆ ಬೇರೆ ಬೇರೆ ಔಷಧಿಗಳದ್ದು. ಆದ್ರೆ ಇಲ್ಲಿ ನಾವು ಡೋಸೇಜ್ ಅನ್ನ ನೋಡಿ ಕೊಟ್ಟಿರ್ತೇವೆ, ಒಬ್ಬರಿಗೆ ಎಷ್ಟು ಡೋಸ್ ಬೇಕಾಗತ್ತೆ ಆ ರೀತಿ. ಸರ್, ಈಗ ಸಾಮಾನ್ಯರ ಒಂದು ದೃಷ್ಟಿಯಲ್ಲಿ ನೋಡುವಾಗ ಹೋಮಿಯೋಪತಿ ಮದ್ದುಗಳೆಲ್ಲವೂ ಕೂಡ ಬಿಳಿ ಮಾತ್ರೆ ಹಾಗೆ ಕಾಣ್ತದೆ ಅಂತ ಹೇಳಿ, ನಿಜವಾಗಿ ಅದರಲ್ಲಿ ಔಷಧಿಯ ಗುಣ ಇರೋದು ಯಾವುದ್ರಲ್ಲಿ? ಏನ್ ಸಾಮಾನ್ಯವಾಗಿ ಅವ್ರು ನೋಡ್ತಾರೆ ಗುಳಿಗೆ, ಅದು ಶುಗರ್ ಪಿಲ್ಸ್ ಇರತ್ತೆ. ಶುಗರ್ ಅಂದ್ರೆ ಡೈರೆಕ್ಟ್ ಸಕ್ಕರೆಯಿಂದ ಮಾಡಿರೋದು ಇರುದಿಲ್ಲ, ಹಾಲಿಂದ ಮಾಡಿರೋದು ಇರತ್ತೆ. ಆದ್ರೆ ಸೀಪಿದ್ರೆ ನಿಮ್ಗೆ ಸಿಹಿನೇ ಅನ್ಸುತ್ತೆ ಅದು. ಆದ್ರೆ ಯಾವಾಗ ನಾವು ಔಷಧಿ ಕೊಡ್ತೇವೆ, ಬೇರೆ ಬೇರೆ ಅವ್ರಿಗೆ ಬೇರೆ ಬೇರೆ ತರ ಮೆಡಿಸಿನ್ಸ್ ಬರುತ್ತೆ, ಅದರಲ್ಲಿ ನಾವು ಲಿಕ್ವಿಡ್ ಆಡ್ ಮಾಡಿ ಕೊಡ್ತೇವೆ. ನಿಜವಾಗಿ ಔಷಧಿ ಇರೋದು ಲಿಕ್ವಿಡ್ ಅಲ್ಲಿ, ಟ್ಯಾಬ್ಲೆಟ್ಸ್ ಅಲ್ಲಿ ಏನು ಔಷಧಿ ಇರುವುದಿಲ್ಲ. ಯಾರಿಗೆ ಯಾವ ತರದ ಔಷಧಿ ಬೇಕು ಅದ್ ನಮ್ ಕಡೆ ಮೆಡಿಸಿನ್ಸ್ ಇರುತ್ತೆ ಎಲ್ಲ. ಅಷ್ಟು ನೋಡ್ಬಿಟ್ಟು ಯಾರಿಗೆ ಎಷ್ಟು ಡೋಸ್ ಇಂದ ಎಷ್ಟು ಮಾತ್ರೆ ಬೇಕಾಗಬಹುದು ಅದನ್ನ ನೋಡ್ಬಿಟ್ಟು ಆಮೇಲೆ ಆ ಟ್ಯಾಬ್ಲೆಟ್ಸ್ ಅಲ್ಲಿ ನಾವು ಔಷಧಿಯನ್ನ ಮಿಕ್ಸ್ ಮಾಡಿ ಕೊಡ್ತೇವೆ. ಒಬ್ಬ ಪೇಷಂಟ್ಗೆ ಇಷ್ಟೇ ಪ್ರಮಾಣದಲ್ಲಿ ಕೊಡಬೇಕು ಅಂತ ಯಾವ ಆಧಾರದಲ್ಲಿ ನಿರ್ಧಾರ ಮಾಡುವಂತದ್ದು? ಇವಾಗ ಅವರ ರೋಗ ಯಾವ ಪ್ರಮಾಣದಲ್ಲಿ ಬೆಳೆದಿದೆ ಅದ್ರ ಮೇಲೆ ಡಿಸೈಡ್ ಆಗತ್ತೆ. ಇವಾಗ ಅನ್ಕೊಳ್ಳಿ ಜ್ವರ ನೆಗಡಿ ಅಂತ ಬಂದಿದ್ದಾರೆ, ಸಣ್ಣ ಮಕ್ಕಳಿದ್ರೆ ಅವರಿಗೆ ಡೋಸ್ ಕಡಿಮೆ ಬರುತ್ತೆ. 1-2 ದಿವಸದಿಂದ ಜ್ವರ ನೆಗಡಿ ಇದೆಯೋ ಅವರಿಗೆ ಜಾಸ್ತಿ ನಾವು ಹೈ ಡೋಸ್ ಕೊಡೋ ಅವಶ್ಯಕತೆ ಇರುವುದಿಲ್ಲ. ಮತ್ತೆ ಸೇಮ್ ಜ್ವರ ನೆಗಡಿ ಅಂತ ಹೇಳಿ ಇವಾಗ ವಯಸ್ಸಾದವರು ಬಂದ್ರೆ ಅವರಿಗೂ ಸಹ ನಾವು ಹೆಚ್ಚಿನ ಡೋಸ್ ಕೊಡ್ಲಿಕ್ಕೆ ಆಗುದಿಲ್ಲ. ಮಧ್ಯ ವಯಸ್ಸಿದ್ದವರಿಗೆ ನಾವು ಕಡಿಮೆ ಡೋಸ್ ಇಂದ ಹೈ ಡೋಸ್ ತನಕ ಯಾವ್ದಾದ್ರು ಕೊಡಬಹುದು, ಡಿಪೆಂಡಿಂಗ್ ಅವ್ರಿಗೆ ರೋಗ ಸಿವಿಯಾರಿಟಿ ಎಷ್ಟಿದೆ ಅದನ್ನ ನೋಡ್ಬಿಟ್ಟು. ಮತ್ತೆ ಇನ್ನೊಂದೇನಾಗುತ್ತೆ, ಪೈಲ್ಸ್ ಆಯ್ತು, ಕಾನ್ಸ್ಟಿಪೇಷನ್ ಆಯ್ತು, ಇವೆಲ್ಲ 1-2 ದಿವಸದ ಸಮಸ್ಯೆ ಇರೋದಿಲ್ಲ. ಆದ್ರೆ ಅವ್ರು ನಮ್ ಕಡೆ ಬರೋದೇ ಲೇಟ್ ಆಗಿ ಬಂದಿರ್ತಾರೆ. ಬಂದ ನಂತರ ಹೇಳ್ತಾರೆ 5 ವರ್ಷ ಆಯ್ತು ಈ ಸಮಸ್ಯೆ ಇದ್ಬಿಟ್ಟು. ಅವಾಗೇನಾಗತ್ತೆ, ನಾವು ಅವ್ರಿಗೆ ಸ್ಟಾರ್ಟ್ ಮಾಡ್ಬೇಕಿದ್ರೆ ಕಡಿಮೆ ಡೋಸ್ ಇಂದ ಸ್ಟಾರ್ಟ್ ಮಾಡ್ತಾ ಲಾಸ್ಟ್ ಡೋಸ್ ಏನಿದೆಯೋ ಹೆಚ್ಚಿಗೆ ಡೋಸ್ ಇದೆಯೋ ಅಲ್ಲಿ ತನಕ ಹೋಗ್ಬೇಕಾಗತ್ತೆ. ಯಾವಾಗ ಅವರಿಗೆ ಸಮಸ್ಯೆ ನಿವಾರಣೆ ಆಗತ್ತೆ ಮೆಡಿಕೇಶನ್ ಸ್ಟಾಪ್ ಆಗ್ಬಿಡತ್ತೆ. ಆಮೇಲೆ ಯಾವ್ಯಾವ ಸಂದರ್ಭಗಳಲ್ಲಿ ಯಾವ್ಯಾವ ಕಾಯಿಲೆಗಳಿಗೆ ಈ ಹೋಮಿಯೋಪತಿ ಚಿಕಿತ್ಸೆಯನ್ನು ಕೊಡಿಸಬಹುದು? ಆಲ್ಮೋಸ್ಟ್ ಎಲ್ಲಾ ಡಿಸೀಸಸ್ಗೆ ನಮ್ಮಲ್ಲಿ ಟ್ರೀಟ್ಮೆಂಟ್ ಇದೆ. ಕೆಲವೊಂದು ಎಕ್ಸೆಪ್ಷನ್ಸ್ ಹೇಗಂದ್ರೆ ಏನೋ ಒಂದು ಆಕ್ಸಿಡೆಂಟ್ ಆಯ್ತು ಆವಾಗ ನಾವು ಹೋಗಿ ಚಿಕಿತ್ಸೆ ಕೊಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಇವಾಗ ಕ್ಯಾನ್ಸರ್ 4th ಸ್ಟೇಜ್ ಇದೆ, ಲಾಸ್ಟ್ ಸ್ಟೇಜ್ ಇದೆ, ಆವಾಗೂ ಸಹ ನಾವು ಅವ್ರನ್ನ ಗುಣಪಡಿಸ್ಲಿಕ್ಕೆ ಆಗುದಿಲ್ಲ. ಆದ್ರೆ ಅವ್ರಿಗೆ ಏನ್ ತೊಂದರೆ ಆಗ್ತಾ ಇದೆ, ಏನ್ ನೋವು ಆಗ್ತಾ ಇದೆ, ಆ ನೋವನ್ನ ಸ್ವಲ್ಪ ಕಡಿಮೆ ಮಾಡ್ಲಿಕ್ಕೆ ಔಷಧಿಯನ್ನ ಕೊಡಬಹುದು, ಆದ್ರೆ ನಿವಾರಣೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಕೆಲವೊಂದು ಎಕ್ಸೆಪ್ಷನ್ಸ್. ಅದನ್ ಬಿಟ್ಟು ಬಾಕಿ ಏನಿದೆಯೋ, ಇವಾಗ ಒಂದು ಕೆಮ್ಮು, ಜ್ವರ, ನೆಗಡಿ, ಶೀತ ಹಿಡಿದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರಲಿ, ಪೈಲ್ಸ್ ಇರಲಿ, ಹರ್ನಿಯಾಸ್ ಇರಲಿ, ಯಾವುದು ಸರ್ಜಿಕಲ್ ಡಿಸೀಸಸ್ ಇರುತ್ತೋ ಅಂದ್ರೆ ಯಾವ ರೋಗಗಳಿಗೆ ಶಸ್ತ್ರಚಿಕಿತ್ಸೆ ಬೇಕು ಅಂತಿರುತ್ತೋ ಅಂತ ರೋಗಗಳಿಗೂ ಸಹ ನಾವು ಔಷಧಿಯಿಂದ ಗುಣಪಡಿಸಬಹುದು. 1-2 ಅಂತ ಹೇಳಿಕ್ಕಾಗಲ್ಲ, ಬಹಳಷ್ಟು ರೋಗಗಳಿವೆ, ಬಹಳಷ್ಟು ಸಮಸ್ಯೆಗಳಿಗೆ ಟ್ರೀಟ್ಮೆಂಟ್ ಲಭ್ಯವಿದೆ. ವಯೋಮಿತಿ ಏನಾದರೂ ಉಂಟಾ? ಅದಕ್ಕೆ 6 ತಿಂಗಳ ಒಳಗಿನ ಚಿಕ್ಕ ಮಕ್ಕಳು ಇರ್ತಾರೆ, ಅವರಿಗೆ ಹೋಮಿಯೋಪತಿ ಚಿಕಿತ್ಸೆಯನ್ನು ಕೊಡಿಸಬಹುದು, ಅಥವಾ ವಯೋವೃದ್ಧರು ಇರ್ತಾರೆ 70-80 ಮೇಲೆ, ಅವರಿಗೆ ಎಲ್ಲಾ ವಯಸ್ಸಿಗೂ ನಾವು ಔಷಧಿಯನ್ನ ಕೊಡಬಹುದು. ಆದ್ರೆ ಚಿಕ್ಕ ಮಕ್ಕಳಿಗಿದ್ರೆ ಅವ್ರಿಗೆ ಕೊಡೋ ವಿಧಾನ ಬೇರೆ ಇರುತ್ತೆ. ಸೊ ಡಾಕ್ಟರಿಗೆ ಗೊತ್ತಿರುತ್ತೆ, ಆಗುದಿಲ್ಲ ಅವ್ರಿಗೆ. ಅವಾಗ ನಾವು ಟ್ಯಾಬ್ಲೆಟ್ ಕೊಡ್ಲಿಕ್ಕೆ ಆಗುದಿಲ್ಲ. ಆವಾಗ ಡೈರೆಕ್ಟ್ ನಾವು ಲಿಕ್ವಿಡ್ ಅನ್ನ ಅವ್ರ ಬಾಯಿ ಒಳಗಡೆ ಹಾಕ್ಬೇಕಾಗತ್ತೆ, ನಾಲ್ಗೆ ಮೇಲೆ ಇಡೋದಿರತ್ತೆ. ಅದು ಒಂದ್ ಪರ್ಟಿಕ್ಯುಲರ್ ಏರಿಯಾ ಇರತ್ತೆ, ಅಲ್ಲೇ ಹಾಕ್ಬೇಕು ಮಗುವಿಗೆ. ಬೇರೆ ಕಡೆ ಹಾಕಿದ್ರೆ ತೊಂದರೆ ಆಗ್ಬೋದು, ಅದನ್ನ ನೋಡಿ ಡಾಕ್ಟರೇ ಹಾಕೋದಿರತ್ತೆ. ಇನ್ನೊಂದು ವಿಧಾನ ಇರತ್ತೆ, ಹೇಗಂದ್ರೆ ಇನ್ಹೇಲ್ ಮಾಡೋದು. ಕಾಟನ್ ಇರತ್ತಲ್ಲ, ಅದರಲ್ಲಿ ನಾವು ಮೆಡಿಸಿನ್ ಅನ್ನ ಇಟ್ಟು ಮೂಗಿನ ಹತ್ರ ಇಡೋದು. ಯಾವಾಗ ಮಗು ಶ್ವಾಸ ತಗೊಳ್ಳೋದಿರತ್ತೋ ಆ ಶ್ವಾಸದ ಜೊತೆ ಆ ಔಷಧಿಯ ಗುಣ ಏನಿದೆ, ಔಷಧಿ ಒಳಗಡೆ ಅವರು ಶ್ವಾಸ ಜೊತೆ ತಗೊಂಡ್ಬಿಟ್ಟಿರ್ತಾರೆ. ಯಾಕಂದ್ರೆ ಬಹಳ ಸೆನ್ಸಿಟಿವ್ ಇರ್ತಾರೆ ಮಕ್ಕಳು, ಅವರಿಗೆ ಸೀಪ್ಲಿಕ್ಕೂ ಬರುವುದಿಲ್ಲ ಅವಾಗ. ಸೊ ಈ ರೀತಿಯಲ್ಲಿ ಮಕ್ಕಳು ಇದ್ದಾವಾಗ ಅವರಿಗೆ ಈ ರೀತಿಯಲ್ಲಿ ಬೇರೆ ಬೇರೆ ತರ ನಾವು ಕೊಡ್ತೇವೆ, ಡೈರೆಕ್ಟ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲಾ ವಯಸ್ಸಿನವರು
ತಗೋಬಹುದು. ಇವಾಗ ಹಾಲು ಉಣ್ಸೋ ತಾಯಂದ್ರು ಇರ್ತಾರೆ, ಅವರಿಗೂ ಭಯ ಇರುತ್ತೆ ಈ ಟೈಮಲ್ಲಿ ನಾವು ಏನಾದ್ರೂ ಔಷಧಿ ತಗೊಂಡ್ರೆ ಮಗುವಿಗೂ ಹೋಗತ್ತೇನು ಅಂತ. ಅವರು ಸಹ ತಗೋಬಹುದು ಮೆಡಿಸಿನ್ಸ್. ಬಾಣಂತಿಯರು ಇರ್ತಾರೆ, ಅವರು ತಗೋಬಹುದು. ಗರ್ಭಿಣಿಯರು ಇರ್ತಾರೆ, ಅವರು ಸಹ ತಗೋಬಹುದು. ಒಂದೇ ಒಂದು ಹೇಳೋದಂದ್ರೆ, ನೀವು ಯಾವಾಗೂ ಮೆಡಿಸಿನ್ ತಗೊಳ್ಳಿಕ್ ಹೋಗ್ಬೇಡಿ. ಯಾವಾಗೂ ಡಾಕ್ಟರ್ ಕಡೆ ಹೋಗ್ಬಿಟ್ಟು ತೋರಿಸಿ ತಗೊಳ್ಳಿ. ಆಮೇಲೆ ಈಗ ಸಕ್ರಿಯ ಗುಳಿಗೆಯಲ್ಲಿ ಈ ಔಷಧಿಯನ್ನ ಮಿಶ್ರ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರೆ, ಸೊ ಈಗ ಒಂದು ಪ್ರಶ್ನೆ ಬರ್ತದೆ, ಮಧುಮೇಹಿಗಳು ಇದನ್ನ ತಿನ್ನಬಹುದಾ ಅಂತ? ಹೌದು, ತಗೊಳ್ಬಹುದು. ಇವಾಗ ಮಧುಮೇಹ ಇರ್ತಾರೆ, ಅವರಿಗೂ ಸಹ ನಾವು ನೋಡಿ ಡೋಸೇಜ್ ಅನ್ನ ಕೊಟ್ಟಿರ್ತೇವೆ. ಇವಾಗ ಟ್ಯಾಬ್ಲೆಟ್ಸ್ ಏನಿದೆಯೋ ಸ್ವೀಟ್ ಇರುತ್ತೆ, ಆದ್ರೆ ಅವು ಸಕ್ಕರೆಯಿಂದ ಮಾಡಿರೋದು ಇರುವುದಿಲ್ಲ. ಇವಾಗ ಆಡು, ಮೇಕೆ ಅದ್ರದ್ದು ಹಾಲಿಂದ ಮಾಡಿರೋದಿರತ್ತೆ. ಅಂದ್ರೆ ಆ ಹಾಲಲ್ಲಿ ಲ್ಯಾಕ್ಟೋಸ್ ಅಂತ ಇರತ್ತೆ, ಅದು ನ್ಯಾಚುರಲಿ ಸ್ವೀಟ್ ಇರೋದು. ಅದರಲ್ಲಿ ಯಾವ್ದು ಸಕ್ಕರೆ ಮಿಕ್ಸ್ ಮಾಡಿರೋದು ಇರುವುದಿಲ್ಲ, ನ್ಯಾಚುರಲಿ ಟೇಸ್ಟ್ ಇರೋದೇ ಸ್ವೀಟ್. ಅದಕ್ಕೆ ಅದರಿಂದ ಮಾಡಿರೋ ಟ್ಯಾಬ್ಲೆಟ್ಸ್ ಇರುತ್ತೆ. ಆ ಕಾರಣದಿಂದ ಅವರ ಶುಗರ್ ಲೆವೆಲ್ಸಿಗಾಗ್ಲಿ ಯಾವುದೇ ಪರಿಣಾಮ ಆಗೋದಿಲ್ಲ. ನಾವು ನೋಡ್ಬಿಟ್ಟು ಎಷ್ಟು ಡೋಸೇಜ್ ಇವ್ರಿಗೆ ಬೇಕಾಗ್ಬೋದು. ಬಹಳಷ್ಟು ಡಯಾಬಿಟಿಕ್ ಪೇಷಂಟ್ಸ್ ಬರ್ತಾರೆ, ಅಂದ್ರೆ ಅವ್ರು ಡಯಾಬಿಟಿಸ್ಗೇನೆ ಟ್ರೀಟ್ಮೆಂಟ್ ತಗೋತಾರೆ, ಅದಕ್ಕೆ ಏನೂ ತೊಂದರೆ ಇಲ್ಲ, ಅವರು ಸಹ ಟ್ಯಾಬ್ಲೆಟ್ಸ್ ಅನ್ನ ತಗೊಳ್ಬಹುದು. ಈಗ ಜನರು ಜ್ವರ ಬಂದಾಗ ಅಥವಾ ಶೀತ ನೆಗಡಿ ಬಂದಂತಹ ಸಂದರ್ಭದಲ್ಲಿ ಹೋಮಿಯೋಪತಿಗೆ ಬರ್ತಾರೋ ಅಥವಾ ಬೇರೆ ಪದ್ಧತಿಗೆ ಹೋಗ್ತಾರೋ? ಬರ್ತಾರೆ. ಸಣ್ಣ ಮಕ್ಕಳಿಗೂ ಸಹ ಕರ್ಕೊಂಡು ಬರ್ತಾರೆ, ವಯಸ್ಸಾದವರು ಕೂಡ ಬರ್ತಾರೆ. ಜನರಲ್ಲಿ ಹೇಗಿದೆ ಒಂದು ಪ್ರತಿಕ್ರಿಯೆ? 10ರಲ್ಲಿ ನಿಮ್ಗೆ 2 ರಿಂದ 3 ಜನ ಬರ್ತಾರೆ. ಇವಾಗ 10 ಜನರಿಗೆ ಬಂದಿದೆ ಜ್ವರ, ಅದರಲ್ಲಿ 2 ಹೋಮಿಯೋಪತಿದಲ್ಲಿ ಬರ್ತಾರೆ, ಸ್ಟಾರ್ಟಿಂಗಿಗೆ ಬರ್ತಾರೆ. ಬಾಕಿ ಜನ ಬೇರೆ ಕಡೆ ಹೋಗ್ತಿರ್ಬೋದು, ಅವ್ರು ಲಾಸ್ಟಿಗೆ ಬರ್ತಾರೆ. ಆ 2 ಜನ ಬರೋದು ಯಾಕಂದ್ರೆ ಅವರಿಗೆ ಹೋಮಿಯೋಪತಿ ಬಗ್ಗೆ ಗೊತ್ತಿರುತ್ತೆ. ಹೌದು, ಅವರು ತಂದೆ ತಾಯಿ ಅವರಿಗೆ ಚಿಕ್ಕವರು ಇರುವಾಗಿಂದ ಔಷಧಿಯನ್ನ ಕೊಡಿಸಿರ್ತಾರೆ, ಅಥವಾ ಅವ್ರ ಮನೆಯಲ್ಲಿ ಯಾರಾದ್ರೂ ಹೋಮಿಯೋಪತಿ ಡಾಕ್ಟರ್ ಇರ್ತಾರೆ, ಅವ್ರು ನೋಡಿರ್ತಾರೆ. ಅದ್ರ ಬಗ್ಗೆ ಅವರಿಗೆ ಸಣ್ಣ ವಯಸ್ಸಿಂದನೂ ಅದ್ರ ಜ್ಞಾನ ಇರುತ್ತೆ, ಸ್ವಲ್ಪ ಅವೇರ್ನೆಸ್ ಇರುತ್ತೆ. ಮತ್ತೆ ಕೆಲವೊಬ್ಬರಲ್ಲಿ ಹೇಗೆ ಒಂದ್ಸಲ ಅವರು ಹೋಮಿಯೋಪತಿ ಔಷಧಿ ತಗೊಂಡು ಅವ್ರಿಗೆ ಗುಣ ಆಯ್ತು, ಅವ್ರಿಗೆ ನಂಬಿಕೆ ಬಂದ್ಬಿಡತ್ತೆ. ಒಂದ್ಸಲ ನಂಬಿಕೆ ಬಂದ ನಂತರ ಅವರಿಗೆ ಏನೇ ತೊಂದರೆ ಆಗ್ಲಿ ಅವರು ಫಸ್ಟ್ ಇಲ್ಲೇ ಬಂದು ಹೋಮಿಯೋಪತಿ ಮೆಡಿಸಿನ್ಸೇ ತಗೋತಾರೆ. ಆದ್ರೆ ಒಂದೇ ಏನಂದ್ರೆ 10ರಲ್ಲಿ ಹಾಗೆ ಬರೋ ಜನ 2-3. ಈಗ ಎಷ್ಟೋ ಸಾರಿ ಏನಾಗ್ತದೆ ಅಂತಂದ್ರೆ, ಈಗ ಚರ್ಮ ಕಾಯಿಲೆ ಇರುವಂತವ್ರು ಅಥವಾ ದೀರ್ಘಕಾಲೀನ ಕಾಯಿಲೆ ಇರುವಂತವ್ರು 1 ತಿಂಗಳು 2 ತಿಂಗಳು ಹೋಮಿಯೋಪತಿ ಚಿಕಿತ್ಸೆಯನ್ನ ಮಾಡಿಸ್ತಾರೆ, ಆದ್ರೂ ಕೂಡ ಏನು ಕಣ್ಣಿಗೆ ಕಾಣುವುದಿಲ್ಲ ಬದಲಾವಣೆ ಅಂತ. ಹಾಗಾಗಿ ಈ ಪದ್ಧತಿ ಬೇಡ, ಇನ್ಯಾವ್ದಾದ್ರು ಮಾಡುವಂತ ಪ್ರವೃತ್ತಿ ಬರ್ತದೆ ಹೇಗೆ? ಇದ್ರಲ್ಲೂ ಸ್ಕಿನ್ ಕಂಪ್ಲೇಂಟ್ಸ್ ಏನಿದೆ, ಚರ್ಮ ರೋಗ ಏನಿದೆಯೋ, ಇವಾಗ ನೋಡಿ, ನಮ್ ಚರ್ಮದ ಮೇಲೆ ಏನಾದ್ರೂ ಆಗ್ಬೇಕಂದ್ರೂ ಸಹ ಹೊರಗಡೆಯಿಂದ ಏನಾದ್ರೂ ಆಗ್ಬೇಕಂದ್ರೆ ಒಂದು ಗಾಯ ಆಗ್ಬೇಕು, ಇಲ್ಲ ಯಾವ್ದೋ ಒಂದು ಇನ್ಸೆಕ್ಟ್ ಕಡಿಬೇಕು, ಆತರ ಏನಾದ್ರು ಇವು ಹೊರಗಡೆಯಿಂದ ಆಗೋ ಕಾಸಸ್, ಅಪಾಯಗಳು. ಇದನ್ ಬಿಟ್ಟು ಏನು ಹೊರಗಡೆಯಿಂದ ಯಾವುದೇ ಅಪಾಯ ಆಗಿಲ್ಲ, ಆದ್ರೂ ಸಹ ಸ್ಕಿನ್ ಮೇಲೆ ನಿಮ್ಗೆ ಚೇಂಜಸ್ ಕಾಣಿಸ್ಕೊಳ್ತಾ ಇದೆ ಅಂದ್ರೆ ನಿಮ್ಮ ದೇಹದ ಒಳಗಡೆ ಏನೋ ಮಿಸ್ಟೇಕ್ ಆಗಿದೆ. ದರ್ ಇಸ್ ಸಮ್ ಪ್ರಾಬ್ಲಮ್ ಇನ್ಸೈಡ್ ಯುವರ್ ಬಾಡಿ ಬ್ಯಾಲೆನ್ಸ್ ಏನೋ ತಪ್ಪಿದೆ. ಅದ್ರ ಸಲುವಾಗಿ ನಿಮ್ ಬಾಡಿ ನಿಮ್ಗೆ ತೋರ್ಸ್ಕೊಡ್ತಾ ಇದೆ, ನನಗೇನೋ ತೊಂದರೆ ಆಗ್ತಾ ಇದೆ. ನೀವು ದೇಹದ ಒಳಗಡೆ ನೋಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ, ಅದನ್ನೇ ನಿಮ್ಮ ದೇಹ ನಿಮ್ಮ ಚರ್ಮದ ಮೇಲೆ ನಿಮ್ಗೆ ತೋರ್ಸುತ್ತೆ, ಏನೋ ತಪ್ಪಾಗ್ತಾ ಇದೆ, ಇದನ್ನ ಸರಿ ಮಾಡ್ಕೋಬೇಕು ಅಂತ ಹೇಳಿ. ಆದ್ರೆ ಮೋಸ್ಟ್ ಆಫ್ ದ ಟೈಮ್ ನಾವ್ ಏನ್ ಮಾಡ್ತೇವೆ, ಅದ್ರ ಮೇಲೆ ಏನಾದ್ರೂ ಕ್ರೀಮ್ ಹಚ್ಚಿಬಿಡ್ತೇವೆ, 2-3 ದಿವಸದಲ್ಲೇ ಹೋಗ್ಬಿಡತ್ತೆ. 6 ತಿಂಗಳು ಬಿಟ್ಟು ಮತ್ತೆ ಪುನಃ ಬರುತ್ತೆ. ಯಾಕಂದ್ರೆ ನೀವು ಮೇಲಿಂದ ಅಷ್ಟೇ ಅದಕ್ಕೆ ಸಮಸ್ಯೆನ ಪರಿಹಾರ ಮಾಡ್ಕೊಂಡಿದ್ದೀರಾ, ಆದ್ರೆ ಪ್ರಾಬ್ಲಮ್ ಇರೋದು ನಿಮ್ಮ ದೇಹದ ಒಳಗಡೆ. ಅದಕ್ಕೆ ಚಿಕಿತ್ಸೆ ಕೊಡಿಸ್ಬೇಕು. ಎಷ್ಟ್ ತನಕ ಅವ್ರು ಅದನ್ನ ಮಾಡಲ್ವೋ ಏನಾಗುತ್ತೆ, ಡಿಸೀಸ್ ಸ್ಪ್ರೆಡ್ ಆಗ್ತಾ ಹೋಗತ್ತೆ. ಇವಾಗ ಕೈಗಾಗಿದ್ಯಾ, ಅಲ್ಲಿ ಏನಾದ್ರೂ ಆಯಿಂಟ್ಮೆಂಟ್ ಹಚ್ತೀರಾ, ಕೈಗೆ ಹೋಗ್ಬಿಡತ್ತೆ, ಕಾಲಿಗೆ ಬಂದ್ಬಿಡತ್ತೆ, ಅಲ್ಲಿ ಹಚ್ತೀರಿ, ಕಾಲಿಗೆ ಹೋಗ್ಬಿಡತ್ತೆ, ಮತ್ತೆ ನಿಮ್ಮ ದೇಹದ ಬೇರೆ ಯಾವ್ದಾದ್ರು ಏರಿಯಾಗೆ ಅದು ಸ್ಪ್ರೆಡ್ ಆಗ್ಬಿಡತ್ತೆ. ಹೀಗಾಗಿ ಅವ್ರು ಬಹಳಷ್ಟು ಟೈಮ್ ಕಳ್ದಿರ್ತಾರೆ, ಆಮೇಲೆ ನಮ್ ಕಡೆ ಬಂದಿರ್ತಾರೆ. ಅವಾಗೇನಾಗತ್ತೆ, ಆಲ್ರೆಡಿ ಡಿಸೀಸ್ ಬಹಳ ಸ್ಪ್ರೆಡ್ ಆಗಿರತ್ತೆ. ನಾವು ಅದನ್ನ ಗುಣ ಮಾಡ್ಬೇಕಂದ್ರೂ ಸಹ ಅದಕ್ಕೆ ಟೈಮ್ ತಗೊಳತ್ತೆ ಅವಾಗ. ಸೊ ಕೆಲವೊಬ್ಬರಿಗೆ ಬಹಳ ಪೇಷನ್ಸ್ ಇರತ್ತೆ, ಅಂದ್ರೆ ಅವರಿಗೆ ಗೊತ್ತಾಗಿರತ್ತೆ, ಅಂದ್ರೆ ಇಷ್ಟು ವರ್ಷ ಅವ್ರು ವೇಟ್ ಮಾಡಿರ್ತಾರೆ. ಸೊ ಇವಾಗ ಇಲ್ಲೂ ಸಹ ಸ್ವಲ್ಪ ವೇಟ್ ಮಾಡುವ, ಚೇಂಜಸ್ ಬಂದೇ ಬರುತ್ತೆ ಅಂತ ಅವರಿಗೆ ನಂಬಿಕೆ ನಾವು ಕೊಟ್ಟಿರ್ತೇವೆ. ಯಾಕಂದ್ರೆ ನಮ್ಗೆ ಗೊತ್ತಿರತ್ತೆ ನಾವು ಇದನ್ನ ಗುಣ ಮಾಡಬಹುದು ಅಂತ. ಸೊ ಪೇಷಂಟ್ಸ್ ವೇಟ್ ಮಾಡ್ತಾರೆ 6 ತಿಂಗಳ ತನಕ, 7-8 ತಿಂಗಳು. ಕೆಲವೊಬ್ಬರಿಗೆ 1-2 ತಿಂಗಳಲ್ಲೇ ಸಮಸ್ಯೆ ಪರಿಹಾರ ಆಗ್ಬಿಡತ್ತೆ. ಸೊ ವೇಟ್ ಮಾಡಿ ತಗೊಳ್ಳೋರು ಸಹ ಇದ್ದಾರೆ. ಈಗ ಹೋಮಿಯೋಪತಿ ಚಿಕಿತ್ಸೆಯನ್ನ ಪಡಿತಾ ಇರುವಂತಹ ಒಂದು ಸಂದರ್ಭದಲ್ಲಿ ಏನಾದರೂ ಪಥ್ಯ ಅಂತ ಇದೆಯಾ? ಆಹಾರದ ಮದ್ದು ತಗೊಳ್ಬೇಕು, ಆಹಾರದ ನಂತರ ತಗೋಬೇಕು, ಹೇಗೆ ಅಂತ? ಯಾವುದೇ ಹೋಮಿಯೋಪತಿ ಔಷಧಿ ತಗೊಳ್ಳಿ, ಆಹಾರಕ್ಕಿಂತ ಮುಂಚೆ ತಗೊಳ್ಳೋದಿರತ್ತೆ. ಖಾಲಿ ಹೊಟ್ಟೆಯಲ್ಲಿ ಕನಿಷ್ಠ 1 ಅರ್ಧ ತಾಸು ಮುಂಚೆ ಆದ್ರೂ ತಗೋಬೇಕು. ಮತ್ತೆ
ಬಹಳಷ್ಟು ಮೆಡಿಸಿನ್ಸ್ ಹೇಗಿರುತ್ತೆ ಅಂದ್ರೆ ನೀವು ನೀರ್ ಜೊತೆ ತಗೊಳ್ಳೋ ಹಾಗಿಲ್ಲ. ಇವಾಗ ಸಾಮಾನ್ಯವಾಗಿ ನೀವು ಬಾಯಿಗೆ ಟ್ಯಾಬ್ಲೆಟ್ ಹಾಕ್ತೀರಿ, ನೀರ್ ಜೊತೆ ನುಂಗ್ ಬಿಡ್ತೀರಿ. ಇಲ್ಲಿ ಔಷಧಿ ಆ ರೀತಿಯಲ್ಲಿ ತಗೊಳ್ಳೋದಿರೋದಿಲ್ಲ. ನೀವು CP ತಗೋಬೇಕು, ನೀರ್ ಜೊತೆ ಯಾವುದು ತಗೊಳ್ಳೋ ಹಾಗಿರೋದಿಲ್ಲ. ಯಾವ್ದನ್ನ ನೀರ್ ಜೊತೆ ತಗೋಬೇಕಿದ್ಯೋ ಅದನ್ನ ನಾವು ಸಪರೇಟ್ ಆಗಿ ಹೇಳಿರ್ತೇವೆ. ಇನ್ನೊಂದು ಊಟದಲ್ಲೂ ಸಹ ಆಹಾರದಲ್ಲಿ ಕೆಲವೊಂದು ಪಥ್ಯಗಳನ್ನು ಮಾಡೋದಿರತ್ತೆ. ಮೇನ್ ಅಂದ್ರೆ ಶುಂಠಿ, ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ, ಈ ಮೂರನ್ನ ಹಸಿ ತಿನ್ನೋ ಹಾಗಿರುವುದಿಲ್ಲ. ಯಾಕಂತ ಹೇಳ್ತೇನೆ, ಈ 3 ಪದಾರ್ಥಗಳು ಬಹಳ ಉಗ್ರ. ನಿಮ್ಮ ಕಣ್ ಮುಚ್ಚಿನೂ ನೀವು ಹೇಳ್ಬೋದು, ನಿಮ್ ಮುಂದೆ ಇಟ್ಟಿದ್ರೆ ಇದು ಈರುಳ್ಳಿ ಇದೆ, ಆ ಸ್ಮೆಲ್ ಇಂದ ನೀವು ಹೇಳ್ಬೋದು, ಅದಷ್ಟು ಸ್ಟ್ರಾಂಗ್ ಇರತ್ತೆ. ಸೊ ಏನಾಗತ್ತೆ, ನೀವು ಮೆಡಿಸಿನ್ ಜೊತೆ ಈ 3 ತಗೊಂಡಾಗ ಮೆಡಿಸಿನ್ಗಿಂತ ಜಾಸ್ತಿ ಈ 3 ಪದಾರ್ಥಗಳ ಪವರ್ ಜಾಸ್ತಿ ಆಗತ್ತೆ. ಇದನ್ನ ನಾವು ಆಂಟಿಡೋಟ್ಸ್ ಅಂತೇವೆ. ಅಂದ್ರೆ ಪಾಯ್ಸನಿಗೆ ಹೇಗೆ ಆಂಟಿಡೋಟ್ ಇರತ್ತೆ, ಇದೇ ತರ ಈ 3 ಸಹ ಏನ್ ಮಾಡುತ್ತೆ, ಆಂಟಿಡೋಟ್ ತರ ವರ್ಕ್ ಆಗುತ್ತೆ. ಅಂದ್ರೆ ಮೆಡಿಸಿನ್ಸ್ ಅನ್ನ ಎಷ್ಟು ಅದು ಎಫೆಕ್ಟ್ ಮಾಡಬೇಕು ನಿಮ್ ಬಾಡಿ ಮೇಲೆ, ಅಷ್ಟು ಎಫೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಮತ್ತೆ ಇನ್ನೊಂದು ಕಾಫಿಯು ಸಹ ಅವಾಯ್ಡ್ ಮಾಡ್ಬೇಕಾಗತ್ತೆ. ಇವಾಗಿನ ಜನರೇಷನ್ ಅಲ್ಲಿ ಕಾಫಿ ಅಂದ್ರೆ ತುಂಬಾ ಕಾಮನ್ಲಿ 3-4 ಸಲ ಕುಡಿದ್ ಬಿಡ್ತಾರೆ, ಒಂದು ಹ್ಯಾಬಿಟ್ ಆಗ್ಬಿಟ್ಟಿದೆ ಅವರಿಗೆ. ಸೊ ಆದ್ರೆ ಹೋಮಿಯೋಪತಿ ಮೆಡಿಸಿನ್ಸ್ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ಕಾಫಿಯನ್ನು ಸ್ವಲ್ಪ ಬಿಡಬೇಕಾಗತ್ತೆ. ಸರ್, ಈಗ ಬೇರೆ ಬೇರೆ ಕಾಯಿಲೆಗಳು ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ಹೋಮಿಯೋಪತಿ ಚಿಕಿತ್ಸೆಯನ್ನು ಹೇಗೆ ಕೊಡಿಸಬಹುದು ಅನ್ನೋದ್ರ ಬಗ್ಗೆ, ಮೊದಲನೇದಾಗಿ ಮಹಿಳೆಯರ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಹಾಗೂ ಇವುಗಳಿಗೆ ಯಾವ ರೀತಿಯ ಒಂದು ಚಿಕಿತ್ಸೆ? ಹೌದು, ಇದರಲ್ಲಿ ಕೆಲವೊಂದು ನಾನು ಉದಾಹರಣೆ ಕೊಡ್ತೇನೆ. ಇವಾಗ ಮಹಿಳೆಯರಲ್ಲಿ ಕಾಮನ್ಲಿ ನಾವು ನೋಡುವಂತದಂದ್ರೆ ಮುಟ್ಟಿನ ಸಮಸ್ಯೆ, ಪೀರಿಯಡ್ ಪ್ರಾಬ್ಲಮ್ಸ್ ಬರುತ್ತೆ, ಸರಿ ಟೈಮಿಗೆ ಬರಲ್ಲ, ರೆಗ್ಯುಲರ್ ಆಗಿ ಪೀರಿಯಡ್ ಆಗಲ್ಲ, ಕೆಲವೊಬ್ಬರಿಗೆ ತುಂಬಾ ಬೇಗ ಆಗ್ತಿರತ್ತೆ, ಅಥವಾ ಕರೆಕ್ಟ್ ಆಗಿ ತಿಂಗಳ ಆಗತ್ತೆ, ರಕ್ತಸ್ರಾವ ಜಾಸ್ತಿ ಆಗತ್ತೆ, ಅಥವಾ ಮುಟ್ಟಾದಾಗ ತುಂಬಾ ಹೊಟ್ಟೆ ನೋವು ಬರೋದು, ಕಾಲು ನೋವು. ಅದೇ ದಿನನಿತ್ಯದ ಕೆಲಸಗಳನ್ನ ಅವ್ರು ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಆ ಟೈಮಿಗೆ, ಅಂತದಿರ್ಲಿ. ಮತ್ತೆ ಕಾಮನ್ಲಿ ನಾವು ನೋಡೋದಂದ್ರೆ PCOD, ಸಣ್ಣ ವಯಸ್ಸಿನ ಹೆಣ್ಮಕ್ಳಲ್ಲೂ ಸಹ ಕಾಮನ್ಲಿ ಇವಾಗ ನಾವು ನೋಡ್ತೇವೆ PCOD. ಇದು ಇನಿಷಿಯಲಿ ಬಿಗಿನಿಂಗ್ ಸ್ಟೇಜ್ ಅಲ್ಲೇ ಯಾವಾಗ ನಿಮ್ಗೆ ಗೊತ್ತಾಗತ್ತೆ ಪೀರಿಯಡ್ ಯಾವಾಗ ನಿಮ್ದು ಮಿಸ್ ಆಗ್ತಾ ಇದೆ, ಸರಿಯಾಗಿ ಬರ್ತಾ ಇಲ್ಲ, ತುಂಬಾ ವೇಟ್ ಮಾಡಬೇಡಿ. 1-2 ತಿಂಗಳು ವೇಟ್ ಮಾಡಿ. ಆದ್ರೂ ಸಹ ಮತ್ತೆ ಪುನಃ ಸೇಮ್ ಪ್ರಾಬ್ಲಮ್ ಕಂಟಿನ್ಯೂ ಆಗ್ತಾ ಇದೆಯಾ, ಅವಾಗೇನೆ ಡಾಕ್ಟರ್ ಕಡೆ ಹೋಗಿ ತೋರಿಸಿ ಚೆಕಪ್ ಮಾಡಿಸ್ಕೊಳ್ಳಿ, ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಡಿ, ತುಂಬಾ ವೇಟ್ ಮಾಡಬೇಡಿ ಅಂತ. ಆಮೇಲೆ ಫೈಬ್ರಾಯ್ಡ್, ಇದು ಸಹ ತುಂಬಾ ಕಾಮನ್ ಆಗ್ಬಿಟ್ಟಿದೆ. ಮಹಿಳೆಯರಲ್ಲಿ ಫೈಬ್ರಾಯ್ಡ್ ಆಗೋದು, ಮತ್ತೆ ಎದೆಯಲ್ಲಿ ಗಂಟಾಗೋದು, ಫೈಬ್ರಾಯ್ಡಿನೋಮಾ ಅಂತೇವೆ. ಥೈರಾಯ್ಡ್ ಸಮಸ್ಯೆ, ಇದು ಥೈರಾಯ್ಡ್ ಸಮಸ್ಯೆ ಸಹ ಸಣ್ಣ ವಯಸ್ಸಿನ ಕಾಲೇಜ್ ಹುಡುಗಿಯರಲ್ಲೂ ಸಹ ನಾವು ಇವಾಗ ನೋಡ್ತಾ ಇದ್ದೇವೆ. ಸೊ ತೂಕ ಜಾಸ್ತಿ ಆಗುವಂತದ್ದು. ಹೌದು, ವೇಟ್ ಅಲ್ಲಿ ತುಂಬಾ ಚೇಂಜಸ್ ಆಗುತ್ತೆ. ಕೆಲವೊಬ್ಬರಿಗೆ ತೂಕ ಜಾಸ್ತಿ ಆಗುತ್ತೆ, ಕೆಲವೊಬ್ಬರಿಗೆ ತೂಕ ಕಡಿಮೆ ಆಗುತ್ತೆ. ಬಿಕಾಸ್ ಅದ್ರಲ್ಲಿ 2 ಇರುತ್ತೆ, ಹೈಪೋಥೈರಾಯ್ಡಿಸಮ್ ಅಂತ ಇರುತ್ತೆ, ಹೈಪರ್ ಥೈರಾಯ್ಡಿಸಮ್ ಅಂತ ಇರುತ್ತೆ. ಆ ಥೈರಾಯ್ಡ್ ಸಮಸ್ಯೆ ಏನೇ ಇದ್ರೂ ಅದಕ್ಕೆ ಪರಿಹಾರ ತಗೋಬಹುದು. ಮತ್ತೆ ಮಕ್ಕಳಾಗ್ಲಿಕ್ಕೆ ಕೆಲವೊಬ್ಬರಿಗೆ ಸಮಸ್ಯೆ ಆಗ್ತಿರುತ್ತೆ. ಇದು ಇಬ್ರಿಗೂ ಅಪ್ಲೈ ಆಗತ್ತೆ, ಮಹಿಳೆಯರಿರ್ಲಿ ಗಂಡಸರಿರ್ಲಿ, ಅದಕ್ಕೂ ಸಹ ಟ್ರೀಟ್ಮೆಂಟ್ ಇರತ್ತೆ. ಆದ್ರೆ ಅದೇ ನೀವು ಫಸ್ಟಿಗೆ ಬಂದು ಯಾವಾಗ ನಿಮ್ಗೆ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆಯೋ ಅವಾಗೇ ಬಂದು ನೀವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಕೊಂಡ್ರೆ ಕಡಿಮೆ ಸಮಯದಲ್ಲಿ ನಿಮ್ಗೆ ಡಿಸೀಸ್ ಕ್ಯೂರ್ ಆಗತ್ತೆ. ಕೊನೆಯದಾಗಿ ಡಾಕ್ಟ್ರೇ, ಈ ಹೋಮಿಯೋಪತಿ ಚಿಕಿತ್ಸೆಯ ಬಗ್ಗೆ ನಮ್ಮ ಕೇಳುಗರಿಗೆ ಏನು ಧೈರ್ಯದ ಮಾತನ್ನ ಹೇಳ್ತೀರಿ ನೀವು? ಖಂಡಿತ ನಿಮ್ಗೆ ಏನ್ ಸಮಸ್ಯೆ ಇದೆಯೋ ಅದಕ್ಕೆ ಟ್ರೀಟ್ಮೆಂಟ್ ಹೋಮಿಯೋಪತಿಯಲ್ಲಿ ಇದ್ದೇ ಇದೆ. ನೀವು ಟ್ರೀಟ್ಮೆಂಟ್ ಸ್ಲೋ ಆಗತ್ತೆ, ಸೈಡ್ ಎಫೆಕ್ಟ್ ಇರತ್ತೇನೋ ಅಂತ ಇವ್ಯಾವುದು ಥಾಟ್ ಇಟ್ಕೋಬೇಕಂತಿಲ್ಲ. ಕೆಲವೊಂದು ಸಮಸ್ಯೆಗಳಿಗೆ ಹೌದು ಟೈಮ್ ತಗೊಳತ್ತೆ, 1 ವರ್ಷ ತನಕನೂ ತಗೋಬಹುದು, ಕಾಯಿಲೆ ಇರ್ತದೆ. ಹೌದು, ಕಾಯಿಲೆಯೂ ಇರುತ್ತೆ. ಆದ್ರೆ ಒಂದ್ಸಲ ನಿಮ್ಗೆ ಪರಿಹಾರ ಆಯ್ತು, ಇದು ಪುನಃ ಮತ್ತೆ ಆ ರೋಗ ನಿಮ್ಗೆ ಬರೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಜನರಲ್ಲೂ ಕೂಡ ಈ ಅವೇರ್ನೆಸ್ ಬರಬೇಕು ಹೋಮಿಯೋಪತಿ ಬಗ್ಗೆ. ಅವರು ಸಹ ಹೋಮಿಯೋಪತಿಯನ್ನ ಫಸ್ಟ್ ಚಾಯ್ಸ್ ಅಂತ ನೋಡ್ಬೇಕು, ಸ್ವಯಂ ವೈದ್ಯ ಪದ್ಧತಿ ಮಾಡಬಾರ್ದು. ಬಹಳ ಒಳ್ಳೆಯ ಮಾತನ್ನು ಹೇಳಿರಿ ಡಾಕ್ಟರ್ ಅಪರ್ಣಾ ಕಿಂಡಲ್ಕರ್ ಅವರೇ. ಹೋಮಿಯೋಪತಿ ಚಿಕಿತ್ಸಾ ವಿಧಾನದಲ್ಲಿ ಯಾವ ರೀತಿ ಬೇರೆ ಬೇರೆ ಕಾಯಿಲೆಗಳಿಗೆ ಅಥವಾ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಅನ್ನೋದ್ರ ಬಗ್ಗೆ ಬಹಳಷ್ಟು ವಿಚಾರವನ್ನು ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ನಮಸ್ಕಾರ. ಹೋಮಿಯೋಪತಿ ಚಿಕಿತ್ಸಾ ವಿಧಾನದಲ್ಲಿ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರಗಳು, ಈ ವಿಷಯವಾಗಿ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಹೋಮಿಯೋಪತಿ ತಜ್ಞೆ ಡಾಕ್ಟರ್ ಅಪರ್ಣಾ ಕಿಂದಲ್ಕರ್ ಅವರೊಡನೆ ಸಂದರ್ಶನವನ್ನು ಕೇಳಿದ್ರಲ್ಲ. ಇವರನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್.